ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣದ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಭೂ ಪರಿವರ್ತನೆಯ ವೇಳೆ ಮೈಸೂರು ಡಿಸಿ ಆಗಿದ್ರು ಕುಮಾರ್ ನಾಯಕ್ ಅವರು. ಸದ್ಯ ರಾಯಚೂರು ಕ್ಷೇತ್ರದ ಎಂಪಿ ಆಗಿದ್ದಾರೆ ಕುಮಾರ್ ನಾಯಕ್. ಇಡಿ ನೋಟಿಸ್ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಕುಮಾರ್ ನಾಯಕ್ ಅವರು. ಇಡಿ ಇನ್ವೆಸ್ಟಿಗೇಷನ್ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದೆ. ಈಗ ಕುಮಾರ್ ನಾಯಕ್ ಅವರನ್ನು ಇಡಿ ವಿಚಾರಣೆಗೆ ಒಳಪಡಿಸಿದೆ. ಕುಮಾರ್ ನಾಯಕ್ ಅವರು ಈ ಹಿಂದೆ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದರು. ಈಗ ಕಾಂಗ್ರೆಸ್ಸಿನಿಂದ ಸ್ಪರ್ಧಿಸಿ ರಾಯಚೂರಿನ ಸಂಸದರಾಗಿದ್ದಾರೆ. ಈಗ ಅವರನ್ನು ಇನ್ವೆಸ್ಟಿಗೇಷನ್ಗೆ ಒಳಪಡಿಸುವ ಮೂಲಕ ಅವರು ಜಿಲ್ಲಾಧಿಕಾರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳ ಮಾಹಿತಿಗಳನ್ನು ಕ್ರೋಢೀಕರಿಸುವಂತಹ ವಿಚಾರಕ್ಕೆ ಈಗ ಇಡಿ ಮುಂದಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಕುಮಾರ್ ನಾಯಕ್ ಅವರ ವಿಚಾರಣೆ ಎಲ್ಲಿಗೆ ಬಂದು ನಿಂತಿದೆ, ಜೊತೆಗೆ ಯಾವ ಆ್ಯಂಗಲ್ನಲ್ಲಿ ಕುಮಾರ್ ನಾಯಕ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಹೇಳಿ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಖಂಡಿತ ಈ ಪ್ರಕರಣದಲ್ಲಿ 2004ರ ಒಂದಷ್ಟು ನಡವಳಿಗಳೇನಿತ್ತು, ಜೊತೆಗೆ ಭೂ ಪರಿವರ್ತನಾ ವಿಚಾರ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ನಾಯಕ್ ಅವರನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು ಇಡಿ ಅಧಿಕಾರಿಗಳು. ಯಾಕೆಂದರೆ 2003-2004ರ ಸಾಲಿನಲ್ಲಿ ಕುಮಾರ್ ನಾಯಕ್ ಅವರು ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿದ್ದರು. ಜೊತೆಗೆ ಮೂಡಾದ ಆಡಳಿತಾಧಿಕಾರಿಯಾಗಿ ಕೂಡ ಕೆಲಸವನ್ನು ಮಾಡಿರ್ತಾರೆ. ಯಾಕೆಂದರೆ ಮೂಡಾ ದೇವನೂರು ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೆಸರೆಯ 3 ಎಕರೆ 16 ಗುಂಟೆ ಜಾಗ ಏನಿತ್ತು, ಅಂದರೆ ದೇವರಾಜ್ ಅವರ ಮಾಲೀಕತ್ವದ ಜಾಗ ಏನಿತ್ತು, ಅದನ್ನು ಪರಭಾರೆಯನ್ನು ಅಂದರೆ ಭೂ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ 1 ಎಕರೆಗೆ 1 ಲಕ್ಷ ಹಣವನ್ನು ಕೊಡ್ತೀವಿ, ಪರಿಹಾರ ಧನವನ್ನು ಕೊಡ್ತೀವಿ ಅಂತೇಳಿ ದೇವರಾಜ್ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟಿರ್ತಾರೆ. ಆವಾಗ ದೇವರಾಜ್ ಅವರು ಒಂದು ಮೂಡಕ್ಕೆ ಒಂದು ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ಈ ಜಮೀನೇನಿತ್ತು, ಈ ಜಮೀನನ್ನು ನೀವು ಕೈ ಬಿಡಬೇಕು, ಅಂದರೆ ಮೂಡಕ್ಕೆ ದೇವನೂರು ಬಡಾವಣೆಗೆ ತೆಗೆದುಕೊಳ್ತಾ ಇರುವಂಥ ಡಿಸಿಷನ್ ಏನಿದೆ ಅದನ್ನು ಕೈ ಬಿಡಬೇಕು, ಇದನ್ನು ನನ್ನ ಪತ್ರ ಏನಿತ್ತು ಅದನ್ನು ಪರಿಗಣಿಸಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಆ ಮನವಿಯನ್ನು ಮಾಡಿಕೊಂಡ ಬಳಿಕ ಇದೇ ಕುಮಾರ್ ನಾಯಕ್ ಅವರು ಮತ್ತು ತಹಶೀಲ್ದಾರ್ ಅವರು ಏನಿದ್ರು, ತಹಶೀಲ್ದಾರ್ ಇಬ್ಬರು ಕೂಡ ಒಂದು ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ದೇವನೂರು ಬಡಾವಣೆಗೆ ಹೋಗೋ ವಿಸಿಟನ್ನು ಮಾಡುವಂಥದ್ದು, ವಿಸಿಟನ್ನು ಮಾಡಿ ಅದನ್ನು ಭೂ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆ ಏನಿತ್ತು, ಅಂದರೆ ಭೂ ಸ್ವಾಧೀನಪಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಏನಿತ್ತು ಅದನ್ನು ಕೈ ಬಿಡ್ತಾರೆ. ಜೊತೆಗೆ ಅದನ್ನು ಭೂ ಪರಿವರ್ತನೆಯನ್ನು ಮಾಡಿ, ಅಂದರೆ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡಿ ಮತ್ತೆ ದೇವರಾಜ್ ಅವರಿಗೆ ಕೊಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭ ಅದಾದ ಕೆಲವೇ ದಿನಗಳಲ್ಲಿ, ಅಂದರೆ ದೇವರಾಜ್ ಅವರಿಗೆ ಯಾವಾಗ ಕೃಷಿ ಭೂಮಿ ಅಂತ ಕ್ಲಾರಿಫಿಕೇಶನ್ ಕೊಡ್ತಾರೆ, ಕೆಲವೇ ದಿನಗಳಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯ ಅವರ ಬಾಮೈದ ಅವರಿಗೆ ಮಾರಾಟವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ಕೂಡ ಒಂದು ರೀತಿಯ ಕ್ರೋಢೀಕರಿಸಿಕೊಂಡು ಒಂದು ಪ್ರೀ ಪ್ಲಾನ್ ಅನ್ನು ಮಾಡಿಕೊಂಡು ಈ ರೀತಿಯ ಜಮೀನನ್ನು ಹೊಡೆಯುವಂಥ ಲಪಟಾಯಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋ ಆರೋಪ, ಅದಕ್ಕೆ ಕುಮಾರ್ ನಾಯಕ್ ಅವರು ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ 11 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಆ ಸಂದರ್ಭದಲ್ಲಿ ಯಾವ್ಯಾವ ನಿಯಮಾವಳಿಗಳಿತ್ತು, ಜೊತೆಗೆ ನೀವು ತೆಗೆದುಕೊಂಡಂಥ ಕ್ರಮಗಳೇನಿತ್ತು, ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಬೇಕು ಅಂತೇಳಿ ಈಗ ಮಾಹಿತಿಗಳನ್ನು ಕಲೆ ಹಾಕೊಳ್ಳುವಂಥ ಪ್ರಯತ್ನಗಳನ್ನು ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಇಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ನಿಮ್ಮ ಪತ್ನಿಗೆ ನೋಟಿಸ್ ಬಂದಿದೆಯಾ ಎಂಬ ಪ್ರಶ್ನೆಗೆ ಸಿಎಂ ಗರಂ ಆಗಿದ್ದಾರೆ. ಮೂಡಾ ಹಗರಣದ ಸಂಬಂಧ ಇಡಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತಿಕ್ರಿಯಿಸಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಇಡಿ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ, ಮಾಡಲಿ ಅಂತ ಕೂಡ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಾಯಕ್ ಅವ್ರನ್ನ ಇವತ್ತು ಇಡಿ ಮತ್ತೆ ವಿಚಾರಣೆ ಕರೆದಿದೆ ಸರ್. ರಾಯಚೂರು ಎಂಪಿ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡಿ. ಅಲ್ಲ ಸರ್, ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ದೇವರಾಜ್ ಅವರು ಕರೆದಿದ್ರು ಮೊನ್ನೆ, ಈಗ ಕುಮಾರ್ ನಾಯಕ್ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ, ಅವ್ರು ಏನು ತನಿಖೆ ಮಾಡ್ತಾರೆ ನಾವು ಅಡ್ಡ ಬರಲ್ಲ. ಅದಕ್ಕೆ ಏನು ತನಿಖೆ ಮಾಡ್ತಾರೆ ಮಾಡಿ, ಕಾಮೆಂಟ್ ಏನು ಮಾಡಲ್ಲ. ಬಟ್ ಇಡಿ ಮೂಡಾ ಕೇಸ್ಗಳು ಎಂಕ್ವೈರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಕುಮಾರ್ ನಾಯಕ್ ಅವ್ರನ್ನ ಇವತ್ತು ಇಡಿ ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಇಡಿ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇನು ಮಾತನಾಡಲ್ಲ, ಅವರು ಕೆಲಸವನ್ನು ಅವರು ಮಾಡಲಿ, ನಾವು ತನಿಖೆಯನ್ನು ಫೇಸ್ ಮಾಡಲಿಕ್ಕೆ ಸಿದ್ಧ ಅನ್ನೋದನ್ನು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ.